ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ. ನಾನು ನಿಮ್ಮ ಪ್ರೀತಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋನ ನಾನು ಅಡುಗೆ ಮನೆಯಿಂದ ಶುರು ಮಾಡ್ತಾಯಿದ್ದೀನಿ. ಇನ್ನೂ ಅಡುಗೆ ಮಾಡೋದಕ್ಕೆ ಶುರು ಮಾಡೇ ಇಲ್ಲ. ಆಗಲೇ ಚಿರಿ ಬಂದು ನನ್ನ ಆಟ ಆಡಿಸ್ತಿದ್ದಾನೆ, ಏನೇನೋ ಮಾತಾಡ್ತಾ ಇದ್ದ. ಅದು ಏನಕ್ಕೆ ಮ್ಯೂಟ್ ಆಗಿದೆ ಅಂದರೆ ಹಿಂದೆಗಡೆ ಸಾಂಗ್ ಪ್ಲೇ ಆಗ್ತಿದೆ, ಹಾಗಾಗಿ ಮ್ಯೂಟ್ ಮಾಡಿದೆ. ನಾನು ಈಗ ನೋಡಿಕೊಂಡೆ, ವೀಡಿಯೋ ಮಾಡಬೇಕಾದ್ರೆ ನನಗೆ ಅದು ಒಳಿಲೇ ಇಲ್ಲ, ಹಾಗಾಗಿ ಮ್ಯೂಟ್ ಮಾಡಿ ವಾಯ್ಸ್ ಓವರ್ ಕೊಡ್ತಿದ್ದೀನಿ. ಇವತ್ತು ನಾನು ಚಿಕನ್ ಬಿರಿಯಾನಿನ ಮಾಡ್ತಾಯಿದ್ದೀನಿ. ಹೇಗೆ ಮಾಡ್ತೀನಿ ಏನು ಅಂತ ನಿಮಗೆ ತೋರಿಸ್ತೀನಿ, ಹೋಗಿ ನೋಡ್ಕೊಂಬನ್ನಿ. ಫ್ರೆಂಡ್ಸ್ ಅಂತೆ ನಾನೇ ಹೇಳಲ್ಲ, ಐ ಫ್ರೆಂಡ್ಸ್ ಅಂತ, ಇವನು ಐ ಫ್ರೆಂಡ್ಸ್ ಅಂತ ಹೇಳ್ತಾನೆ. ಬೆಳ್ಳುಳ್ಳಿ ಅಲ್ಲ, ಅದು ಈರುಳ್ಳಿ. ಒಂದು ನಿಮಿಷ ಇರೋ ಜಾನು. ಅಮ್ಮ ಹೇಳ್ದಾಗ ಹಾಕೋ. ಫಸ್ಟ್ ಆಯಿಲ್ ಅದನ್ನು ಸೇರಿಸಿಟ್ಟವನೇ ದೊಳಗಡೆಗೆ. ನೀನು ಯಾಕೋ ಈ ಯಾವ್ದು ಪ್ಯಾಂಟ್ ಯಾವ್ದಕ್ಕೆ ಹಾಕೊಂಡಿದ್ಯಾ? ಈರುಳ್ಳಿ ಟೊಮೊಟೊ ಇಟ್ಕೊಂಡಿದ್ದೀನಿ. ಜಾನು ಏನು ಒಂದು ಲೋಟ ನೀರು ಹಾಕೊಡ್ರಿ ಅದಕ್ಕೆ. ಏನೇನೋ ತೆಗ್ದಾಗ್ತಾವ ಜನ. ನಾನು ಹೆಂಗ್ ಕೂರ್ತಿದ್ದೀನಿ ಪಾಪ. ಅಮ್ಮ ಹೇಳ್ದಾಗ ಹಾಕೋ. ಎಷ್ಟು ಹಾಕಿದ್ಯಾ? ಕರೆಕ್ಟಾಗಿ ಹಾಕಿದ್ಯಾ? ಜಾಸ್ತಿ ಹಾಕಿದ್ಯಾ? ಜಾನು ನೀನೇ ಮಾಡ್ಕೊಳ್ಳಿ, ನಾನು ಹೋಯ್ತೀನಿ. ಕೆಳಗಡೆ ಇಳಿಸ್ತೀನಿ ಈಗ. ಶುಂಠಿ, ಬೆಳ್ಳುಳ್ಳಿ ಆ್ಯಂಡ್ ಮೆಣಸಿನ್ಕಾಯಿ ಎಲ್ಲನೂ ಸೇರಿಸ್ಕೊಂಡಿದ್ದೀನಿ ನಾನು. ಸಿಂಪಲ್ ಬಿರಿಯಾನಿ, ಸಿಂಪಲ್ ಬಿರಿಯಾನಿ. ಚಿಕನ್ ಇಷ್ಟೆಲ್ಲ ಹಾಕಲ್ಲ, ಸ್ವಲ್ಪ ಇರಮ್ಮ. ಆಯಿತು, ಸ್ವಲ್ಪ ಚಿಕನ್ ಬೇಡಿ. ನಾನು ಯಾವುದೂ ರುಬ್ಕೊಂಡಿಲ್ಲ ಮಸಾಲೆ, ಇದನ್ನು ಕಟ್ ಮಾಡ್ಕೊತೀನಿ. ಕೊತ್ತಂಬರಿ ಸೊಪ್ಪು. ಹಿಂದಗಡೆ ಡೋರ್ ಓಪನ್ ಮಾಡಿದ್ರೆ ಜನ ಬಾಲ್ಕನಿದು. ಹಾಂ, ಓಪನ್ ಮಾಡಿದ್ಯಾ? ನೋಡಿ ಎಲ್ಲದ ಚೋಟ್ ಇಟ್ಕೊಂಡು ಕೊಡ್ತಾನೆ ಇರಲಿಲ್ಲ. ಕೆಳಗಡೆ ಇಳಿಸ್ಬಿಟ್ಟೆ, ಮುನ್ಸ್ಕೊಂಡು ಹತ್ಕೊಂಡು ಹಿಂದೆಗಡೆ ಹೋಗೋದು. ಗರಂ ಮಸಾಲ ಕೊಡ್ತೀನಿ, ಚಿಲ್ಲಿ ಪೌಡರ್ ಸ್ವಲ್ಪ ಹಾಕೋತೀನಿ. ನನಗೆ ಖಾರ ಅಂದರೆ ಆಗಲ್ಲ, ಆಲ್ರೆಡಿ ಇದನ್ನು ಹಾಕಿದ್ದೀವಲ್ಲ, ಅದು ಇಷ್ಟು ಬೇಡ. ಮೆಣಸಿನ್ಕಾಯಿ ಹಾಕಿದ್ದೀನಿ, ಹಸಿರು ಮೆಣಸಿನ್ಕಾಯಿ ಹಾಕಿ. ಇದು ಮಾತ್ರ ಸ್ವಲ್ಪ ಜಾಸ್ತಿ ಹಾಕೊಳ್ತೀನಿ. ರೈಸ್ ಕೊಡಮ್ಮ. ಇದಕ್ಕೆ ತೊಳೆದು ಒಂದು 10 ನಿಮಿಷ ನೆನೆಸಿಟ್ಟಿದೆ ಅಷ್ಟೇ. 10 ನಿಮಿಷ, 1/4 ಗಂಟೆ ಆಯಿತು ನೆನೆಸಿಟ್ಟು. ಸೊ ಅಕ್ಕಿ ಹಾಕೋತೀನಿ. ಅಕ್ಕಿ ಥರ ಕಲರ್ ಆಗುತ್ತೆ. ಮಸಾಲೆ ಎಲ್ಲ ಅಕ್ಕಿಗೆ ಇರುತ್ತೆ. ಆಮೇಲೆ ನೋಡಿಲ್ಲಿ 1.5 ಲೋಟ ಅಕ್ಕಿ ಹಾಕಿದ್ದೀನಿ ನಾನು. ಅದಕ್ಕೆ ಡಬ್ಬಲ್ ನೀರನ್ನ ಚೆನ್ನಾಗಿ ಕಾಯಿಸಿಟ್ಕೊಂಡಿದ್ದೀನಿ. ಅದನ್ನೇ ಇವಾಗ ಹಾಕೋತೀನಿ. ಹಿಂಗೆ ಮಾಡೋದ್ರಿಂದ ಬೇಗ ಆಗುತ್ತೆ ಅಷ್ಟೇ. ಚೆನ್ನಾಗಿ ಬೇಯಿಸಿ ಆಮೇಲೆ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ. ಇದು ಚೆನ್ನಾಗಿ ಕುದೀತಿದೆ.
ಉಪ್ಪು ಚೆಕ್ ಮಾಡಿ ಕರೆಕ್ಟಾಗಿ ನಾನು ಹಾಕಿರೋದು. ಸೊ ಈಗ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ತೀನಿ. ಈಗ ಒಂದ್ಸರಿ ಹಾಕಿದ್ಮೇಲೆ ಇದನ್ನು ಚೆಕ್ ಮಾಡ್ಕೊಳ್ಳಿ. ವಿಸಲ್ ಬರ್ತಿದೆ ಅಂದರೆ ಕರೆಕ್ಟಾಗಿ ಲಿಡ್ ಕ್ಲೋಸ್ ಆಗಿದೆ ಅಂತ ಅರ್ಥ. ಸಮ್ಟೈಮ್ಸ್ ವಿಸಲ್ ಲಿಡ್ ಕರೆಕ್ಟಾಗಿ ಕ್ಲೋಸ್ ಆಗಿದೆ. ಥ್ಯಾಂಕ್ ಯು. ಈಗ ರೆಡಿ ಆಗ್ತಿದೆ. ರೆಡಿ ಆದಮೇಲೆ ಟೇಸ್ಟ್ ಹೇಗಿದೆ ನೋಡೋಣ. ನೋಡಿ, ನಾನು ಏನು ಮಸಾಲೆ ಏನು ರುಬ್ಕೊಂಡೇ ಇಲ್ಲ. ಒಂದು ವಿಸಲ್ ಕೂಗಾಯಿತು. ಇವಾಗ ನಾನು ಆಫ್ ಮಾಡ್ತೀನಿ. 2 ವಿಸಲ್ ನಾನು ಕೂಗ್ಸಲ್ಲ. ಏನು ಮಾಡಲಿ ಅಡುಗೆನ ಕೇಳಿದ್ರೆ ಕುಂಕುಮ ಚೆಲ್ಗಡೆ ಆಯ್ತು. ಎಲ್ಲೆಲ್ಲಿ ಸಿಗುತ್ತೆ ಅಲ್ಲೆಲ್ಲ ಇಡ್ತೀಯ ಅಂದರೆ ನಾನು ಏನು ಮಾಡಲಿ. ಇಟ್ಕೊಂಡಿದ್ದೆ ಹಚ್ಕೊಳ್ಳಲ್ಲ ಇದೆ ಅಷ್ಟೇ. ವಿಸಲ್ ಹೋಗ್ಬೇಕು. ವಿಸಲ್ ಹೋಗಿ ಊಟ ಮಾಡಬೇಕು. ಸಿಂಪಲಾಗಿ ಮಾಡಿಕೊಂಡ್ರು ಚೆನ್ನಾಗಿರುತ್ತೆ. ಇಷ್ಟೇ ಸಿಂಪಲಾಗಿ ಮಾಡಿ, ನಿಮಗೂ ಕೂಡ ತುಂಬ ಚೆನ್ನಾಗಿ ಟೇಸ್ಟಿಯಾಗುತ್ತೆ. ವಿಸಲ್ ಹೋಗಿ ಏನೇನು ಎಲ್ಲ ವಿಸಲ್ ನೀಟಾಗಿ ಹೋದ್ಮೇಲೆ ಖಾನ ಪೀನ ಮಾಡಬೇಕು. ಚಿಚ್ಚಬೇಕಂತ ನನಗೆ ಹೊಳಿಗಿದೆ. ಚೆನ್ನಾಗಿದೆಯಾ? ಚೆನ್ನಾಗಿದೆ. ವಿಸಲ್ ಹೋಗಿಸ್ಬಿಟ್ಟೆ ನಾನೇನೆ. ಸ್ವಲ್ಪ ಟೊಮೊಟೊ ಫ್ಲೇವರ್ ಥರ ತಾನೆ. ಒಂದೇ ಟೊಮೊಟೊ ಹಾಕಿರೋದು, ಸ್ವಲ್ಪ ಟೊಮೊಟೊ ಫ್ಲೇವರೇ ಬರ್ತೈತೆ. ಹುಳಿ ಥರ. ನಾನು ಇನ್ನೇನು ಹಾಕಿಲ್ಲ. ನಮಗೆ ಹಸಿ ಟೊಮೊಟೊ ಬೇಕಂತ. ಲೈಟಾಗಿ ಸ್ವಲ್ಪ ಹುಳಿ ಅಂದರೆ ಜಾಸ್ತಿ ಹುಳಿಯಲ್ಲ. ಏನೋ ಟೊಮೊಟೊ ಫ್ಲೇವರ್ ಅನ್ನೋದು ನಮಗೆ ಗೊತ್ತಾಯ್ತೈತೆ ಅಷ್ಟೇ. ನಾನು ಹಾಕಿರೋದು ಒಂದೇ ಚಿಕ್ಕು ಟೊಮೊಟೊ, ಆದರೂ ಏನಕ್ಕೆ ಟೊಮೊಟೊ ಫ್ಲೇವರ್ ಬರ್ತೈತೆ. ನಾನು ಮಸಾಲೆ ಜಾಸ್ತಿ ಹಾಕಿಲ್ವಲ್ಲ, ಅದಕ್ಕೆ ಅನಿಸುತ್ತೆ. ಅವ್ನು ತಿನ್ನಲ್ಲ, ತಿನ್ನಿಸ್ಬೇಕು. ಅಳ್ತಾನಲ್ಲ ಅಂತ ಅವ್ನಿಗೊಂದು ಪ್ಲೇಟ್ ಹಾಕಿ ಕೂರಿಸ್ತೀವಿ. ಅವ್ನಿಗೆ ಎಷ್ಟು ಬರುತ್ತೆ ಅಷ್ಟು ತಿಂತಾ ಇರಲಿ. ಆಮೇಲೆ ನಾವು ತಿನ್ನೋದ್ಮೇಲೆ ತಿನ್ಸೋದು. ಲೇಟ್ ಅವ್ನು ತಿನ್ನೋದು, ಬೇಗ ಬೇಗ ತಿನ್ನಲ್ಲ. ಚಿಕನ್ ಇದೆಯಲ್ಲ, ಚಿಕನ್ ತಿಂತಾನೆ. ಅಯ್ಯೋ, ಕೆಳಗಡೆ ಬಿಡಿಸ್ಕೊಂಡು ತಿಂತಾನೆ. ಚಿಕನ್ ಮಾತ್ರ ತಿಂತಾನೆ, ಆದರೆ ಖಾರ ಇರಬಾರ್ದು ಅವನಿಗೂ. ಸ್ವಲ್ಪ ಖಾರ ಇದ್ದರೆ ಓಕೆ, ತಿನ್ಕೋತಾನೆ. ಜಾಸ್ತಿ ಖಾರ ಇದ್ರಂತೂ ತಿನ್ನೋದೇ ಇಲ್ಲ ಅವನು. ಚೆನ್ನಾಗಿದೆಯಮ್ಮ? ಸೂಪರ್ ಹೇಳಮ್ಮ. ಮತ್ತೆ ಅಮ್ಮಂಗೆ ಹೇಳ. ಸೂಪರ್ ಹೇಳು ಮತ್ತೆ. ಫಸ್ಟೆಲ್ಲ ಬಿರಿಯಾನಿನೇ ಮಾಡಕ್ಕೆ ಬರ್ತಿಲ್ಲ ಅಲ್ವಾ ಜನ? ಈಗೊಂದು 3-4 ಸರಿಯಿಂದ ಮಾಡ್ತಿರ್ಬೇಕಾದ್ರೆ ಚೆನ್ನಾಗಿ ಬರ್ತೈತೆ ಬಿರಿಯಾನಿ. ಪಲಾವು ಎರಡು ನಾನು ಎಷ್ಟೇ ಮಾಡಿದ್ರು ನನಗೆ ಇಷ್ಟನೇ ಆಗ್ತಿರಲಿಲ್ಲ. ಏನೋ ಒಂಥರ ಸ್ಮೆಲ್ಲು ಅನ್ನೋ ಥರ ಫೀಲ್ ಆಗೋದು. ನನಗೆ ಇಷ್ಟನೇ ಆಗ್ತಿರಲಿಲ್ಲ ಬಿರಿಯಾನಿ ಮತ್ತು ಪಲಾವ್ ಎರಡೂ. ಬಟ್ ಇವಾಗ ಬಿರಿಯಾನಿ ಪಲಾವ್ ಎರಡೂ ಚೆನ್ನಾಗಾಗುತ್ತೆ. 3-4 ಸರಿಯಿಂದ ಚೆನ್ನಾಗೈತೈತೆ, ಇಷ್ಟ ಆಗುತ್ತೆ ನಂಗೆ ಮಾಡ್ಕೊಂಡು ತಿನ್ನೋದು. ಪೀಸಸ್ ಇರುತ್ತಲ್ಲ ಮುಳೆದು, ಅದಿಷ್ಟ. ಈ ಬೆಂಡ್ ಥರ ಇರುತ್ತಲ್ಲ, ಅದು ನಂಗೆ ಇಷ್ಟನೇ ಇಲ್ಲ. ಚಿಕನ್ ನಾವು ಈಗ ಹೊರಗಡೆ ಹೋಗ್ತಿದ್ದೀವಿ ನೋಡಪ್ಪ. ಆಗಲೇ ನನ್ನ ಮಗನ ಇಲ್ಲಿ ಎತ್ತಿಟ್ಟಿದ್ದು ಕಾರ್ ತೆಗೆದು ಕೆಳಗಡೆ ಎತ್ತವನೆ. ಏನು ಗುರು, ಪಾರ್ಕಿಂಗ್ ಎಲ್ಲ ತಗೊಂಡೋಗಿ ಸೋಕೇಸಲ್ಲಿ ಮಾಡ್ತಾನೆ. ಇಲ್ಲಿ ನೋಡಿ ಹೆಂಗೆ ನಿಂತವನೆ. ಊಟ ಎಲ್ಲ ಮಾಡಿಕೊಂಡು 2 ಅವರ್ ಇವ್ರು ನಿದ್ದೆ ಹೊಡೆದ್ರು. ನಾನು ಸ್ವಲ್ಪ ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಇವಾಗ ಹೊರಗಡೆ ಹೋಗ್ತಿದ್ದೀವಿ. ಇವಾಗ ಸಂಜೆ 5:30. ಮಸಾಲೆ ಪುರಿ ತಿನ್ಕೊಂಡು ಬರೋಣ ಅಂತ ಹೋಗ್ತಿರೋದು.
ಅವ್ನು ಆಲ್ರೆಡಿ ಆಯಿ ಅಂತ ಹೇಳಕ್ಕೆ ಬಿಡ್ತಾನೆ. ಮಸಾಲೆ ಪುರಿ ತಿನ್ಕೊಂಡು ಬರೋಣ, ಏನಾದ್ರು ತಿನ್ಕೊಂಡು ಬರೋಣ ಅಂತ ಹೋಗ್ತಿದ್ದೀವಿ. ಆಚೆಗಡೆ ತಿನ್ಕೊಂಡು ಬರ್ತೀವಿ. ಇನ್ನೇನು ಸಂಜೆ ಆಗೇ ಹೋಯ್ತು. ನೈಟ್ ಊಟಕ್ಕೆ ಬೇರೆ ರೆಡಿ ಮಾಡಬೇಕು. ಅಡುಗೆ ಮಾಡೋದಂದರೆ ಬೇಜಾರು. ಎಮ್ಮೆ ಬೇಕಾ? ಪಪ್ಪ ತಗೊಂಡು ನಾನೇ ಹಾಕೊಡ್ಬಾರ್ದು ಅಂತ ತುಂಬೇ ಇರೋದು. ಪಾಪ ಸ್ಟೈಲಾಗಿ ಕುಡಿತಾನ. ಅದನ್ನ ಕೂಡ ಬಿದ್ದೋಗುತ್ತೆ. ಸಾಕು, ಹಿಂಗೆ ಕುಡಿಬೇಕು ಮುಡಿಬೇಕು. ನೀಚೆ ಬಂದಿದೆ, ಇಲ್ಲಿ ನೀಚೆ ಬಂದಿದೆ. ಬಂದ್ವಿ ಮನೆಗೆ. ಇವಾಗ ಅಯ್ಯೋ ಸೊಪ್ಪು 2 ಕಟ್ ಸೊಪ್ಪು ತಗೊಬಂದು, ಕೀರೆ ಸೊಪ್ಪು. ಆದರೆ ಯಪ್ಪ ಇದನ್ನು ಎಂಥ ಸೊಪ್ಪು ಅಂದಜೇನೋ, ಕಿಲ್ಕೀರೆ ಸೊಪ್ಪು ಅಂತನೇನೋ ಅಂದರು. ಬಟ್ ಇದು ಕೀರೆ ಸೊಪ್ಪು ತಾನೇ. ಕಿಲ್ಕೀರೆ ಅಂದರೆ ಅದರಲ್ಲಿ ಬೇರೆ ಇರುತ್ತಲ್ಲ, ಅದು ಅಲ್ವಾ? ಗೊತ್ತಿಲ್ಲ, ಕಮೆಂಟ್ ಮಾಡಿ. ಇದು ಕೀರೆ ಸೊಪ್ಪು 2 ಕಡೆ ತಂದಿದ್ದೀವಿ. ಇರೋದು 3 ಜನಕ್ಕೆ ಇಷ್ಟೊಂದು ಅನ್ಬೇಡಿ, ಬೆಡ್ಸಿರೋದು ಸ್ವಲ್ಪನೇ ಆಗೋದು. ಲೈಟ್ ಹಾಕೋ ಜನ 2 ಕಡೆ ತಂದಿದ್ದೀನಿ. ನಾಳೆಗೆ ಬಸ್ಸಾಂಬಾರು ಮಾಡೋಣ ಅಂತ. ಬಿಡಿಸಿ ಏನಿಲ್ಲ, ನೀಟಾಗಿ ಐತೆ, ಪರವಾಗಿಲ್ಲ, ಕೊಡ್ಬೋದು. ನಮ್ಮೂರಲ್ಲಿ ಸಿಕ್ಕಾಪಟ್ಟೆ ಸೊಳ್ಳೆ. ನಮ್ಮೂರಲ್ಲ, ಇಲ್ಲೂ ಸೊಳ್ಳೆನೇ. ಆದರೆ ನಮಗೆ ಇದೆಯಲ್ಲ, ಅದಕ್ಕೋಸ್ಕರ ಅಷ್ಟೊಂದು ಸೊಳ್ಳೆ ಇಲ್ಲ. ಪಾಪು ಬಟ್ಟೆಗಳಿದ್ದಾವೆ, ಸ್ವಲ್ಪ ಅದೆಲ್ಲ ಎತ್ತಿಟ್ಬಿಟ್ಟು. ಅಂದರೆ ಚೆನ್ನಾಗೈತೆ ಎಲ್ಲ. ಸ್ವಲ್ಪ ತುಂಡಾಗುತ್ತೆ ಅವನಿಗೆ ಬಟ್ಟೆ. ಹೊಟ್ಟೆ ಮೇಲೆ ಸ್ವಲ್ಪ ಎತ್ಕೊಂಡಂಗೆ ಅನಿಸುತ್ತೆ ಕೈ ಆಡಿಸಿದ್ರೆ. ಅದಕ್ಕೆ ಎತ್ತಾಕ್ಬಿಡ್ಬೇಕು ಎಲ್ಲನೂ. ಹಾಯ್ ಹಾಯ್. ಯಾವುದೋ ಬಟ್ಟೆಗೆ ಯಾವುದೋ ಪ್ಯಾಂಟು ಫಸ್ಟ್ ಹಾಕಿದಾಗ ಅದ್ರದ್ದೇ ಪ್ಯಾಂಟ್ ಇರುತ್ತೆ. ಆಮೇಲೆ ಏನು ಮಾಡ್ತಾನೆ ಅಂದರೆ, ಸುಸ್ಸು ಮಾಡಬೇಕು ಅಂದರೆ ಒಂದೊಂದ್ಸರಿ ಹೇಳ್ತಾನೆ ಹೋಗಬೇಕು ಅಂತ, ಒಂದೊಂದ್ಸರಿ ಹೇಳಲ್ಲ, ಪ್ಯಾಂಟ್ಗೆ ಮಾಡ್ಕೊಬಿಡ್ತಾನೆ. ಆವಾಗ ಪ್ಯಾಂಟ್ ಚೇಂಜ್ ಮಾಡಬೇಕು. ಆಗ ಅದ್ರ ಬಟ್ಟೆ ಪ್ಯಾಂಟ್ ಆಗಲ್ಲ, ಬೇರೆ ಬೇರೆ ಪ್ಯಾಂಟ್ ಚೇಂಜ್ ಆಗ್ತಾನೆ ಇರ್ತಾವಲ್ಲ ಜನ. ಒಂದೊಂದ್ಸರಿ ಹೇಳ್ತಾನೆ ಹೋಗಬೇಕು ಅಂದ್ಬಿಟ್ಟು ಬಾತ್ರೂಮ್ಗೆ ಹೋಗ್ತಾನೆ, ಒಂದೊಂದ್ಸರಿ ಹೋಗಲ್ಲ. ಆಗ ಪ್ಯಾಂಟ್ಗೆ ಮಾಡ್ಕೊಂಬಿಡ್ತಾನಲ್ಲ, ಚೇಂಜ್ ಮಾಡಿಬಿಟ್ಟು ಬೇರೆ ಪ್ಯಾಂಟ್ ಇಕ್ತೀವಿ. ಅದಕ್ಕೆ ಟಾಪ್ ಬೇರೆ ಬಾಟಮ್ ಬೇರೆ. ಹೇಳಿ ಜನಗರೇ, ಏನಂಪು ಹಾಕಿದ್ದೀನಲ್ಲ. ಏನು ಅಂಕೆ ಅಂದರೆ ಬರ್ತಾ ಆಗ್ತಿಲ್ಲ.